ಹರೀಶ, ನಾವು ಹೇಗೋ ಪ್ಲ್ಯಾನ್ ಮಾಡಿ ಅಪ್ಪನ ಹತ್ರ ಇದು ದುಡ್ಡನ್ನ ಹೊಡ್ಕೊಂಡ್ವಿ. ಆ ವೆಂಕಿಗೆ ಏನು ಸಿಗದಿರೋವಾಗ ಮಾಡಿದ್ವಿ. ಇಲ್ಲ ಅಂದಿದ್ರೆ ಅವ್ನು ದಿವಸ ಏನು ಸಿಗುತ್ತೆ ಅಂತ ಬರ್ತಾನೆ ಇರ್ತಿದ್ದ. ಈಗ ಚೆಲುವೆ ಅಮ್ಮ ಬೇರೆ ಇವ್ನ ತಲೆ ತುಂಬಕ್ಕೆ. ಇವನು ಆಟ ನೋಡಬೇಕು. ಬಾಬಾ ಬ್ರೋ, ವೆಂಕಿ ನೋಡಿದ್ರೆ ದುಡ್ಡುಗೋಸ್ಕರ ಹೀಗೆಲ್ಲ ಮಾಡ್ತಾನೆ ಅಂತ ನನಗಂತೂ ಅನ್ಸಲ್ಲಪ್ಪ. ನಿನ್ಗೇನೋ ಗೊತ್ತಾಗಲ್ಲ ಕಣ, ನೀನು ಸುಮ್ಮನೆ ಇರ. ಬದುಕೋಕೆ ದುಡ್ಡು ಬೇಕು ಕಣ. ಅವ್ನು ಈಗ ತಾನೇ ಜೈಲಿಂದ ಬಂದಿದ್ದಾನೆ. ಸ್ವಲ್ಪ ಟೈಟ್ ಇರುತ್ತೆ, ದುಡ್ಡಿನ ಅವಶ್ಯಕತೆ ಇದೆ ಅವನಿಗೆ. ನೋಡೋದಕ್ಕೆ ಮುಗ್ದನ್ ಥರ ಕಾಣ್ತಾನೆ, ಆದರೆ ಒಳಗೆ ಲೆಕ್ಕಾಚಾರ ಆಗ್ತಾ ಇರ್ತಾನೆ ದುಡ್ಡಿನ ಬಗ್ಗೆ. ಈ ಪ್ರೀತಿ ವಿಶ್ವಾಸ ಅನ್ನೋ ನಾಟಕ ಒಂದು ಅಷ್ಟೇ. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅಮ್ಮನ ಕತೆ ಹೇಳು. ಫೋನ್ ಮಾಡಿದ್ಯಾ? ಏನಾದ್ರು ಯಾವಾಗ ಬರ್ತಾರಂತೆ? ನಾನು ಮನೆ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದೆ. ಬೇಗ ಅವ್ರನ್ನ ಕರ್ಸೋ ವ್ಯವಸ್ಥೆ ಮಾಡಪ್ಪ ಫಸ್ಟ್. ಬರ್ತಾರೆ ಕಣ, ಅದೊಂದು ಸ್ವಲ್ಪ ದಿನ. ಅಜ್ಜಿ ಹುಷಾರಾಗ್ತಿದ್ದಾರೆ. ಅವ್ರು ಆರಾಮಾದ್ರೆ ನಮಗೆ ಒಳ್ಳೇದಲ್ವಾ? ಇನ್ನು ಎಷ್ಟು ದಿನ ಆಗುತ್ತೆ? ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಆರಾಮಾಗಿರ ನೋಡ. ಈಗ ನನ್ನ 5 ಲಕ್ಷ ಇದೆಯಲ್ಲ, ಅದನ್ನ ನೀನು ವಾಪಸ್ ಕೊಟ್ಬಿಡು. ಅದು ಈಗ ಅರ್ಜೆಂಟ್ ಇರೋದು. ನೀನೇನು ಈಗಿಂದ ಈಗಲೇ 5 ಲಕ್ಷ ಅಂದ್ರೆ ಎಲ್ಲಿಂದ ತರಲಿಲ್ಲ ನಾನು? ಒಳ್ಳೆ ಕತೆ. ಅಪ್ಪನ ಹತ್ರ ದುಡ್ಡು ಇದ್ದಿದ್ದನ್ನ ಕಿತ್ಕೊಂಡಿಯಲ್ಲ ನೀನು. ಬಂದ್ರೆ ಅಪ್ಪನ ಹತ್ರ ಇದ್ದಿದ್ದ ದುಡ್ಡು ನಾವು ತಗೊಂಡ್ವಲ್ಲ ಅಂತ ಹೇಳಿದ್ದು. ಆಯ್ತು, ಖರ್ಚಾಯ್ತು, ನನ್ನ ಹತ್ರ ಎಲ್ಲಿರುತ್ತೆ? ಅಮ್ಮನ ಹತ್ರ ಏನಾದ್ರು ದುಡ್ಡು ಇರ್ಬೋದಾ? ನೀನು ಬೇರೆ, ಅವ್ರ ಹತ್ರ ಎಲ್ಲೋ ಇರುತ್ತೆ ದುಡ್ಡು. ಅವರು ಅಪ್ಪನಿಂದನೇ ಇದ್ದವರಲ್ವೇನೋ. ಅದಕ್ಕೆ ಕಣ, ನಿಂಗೇನೋ ಗೊತ್ತಾಗಲ್ಲ. ಅಪ್ಪ ಅಮ್ಮಂಗೆ ದುಡ್ಡು ಇಟ್ಕೊಂತ ಕೊಟ್ಟಿರ್ಬೋದಲ್ವಾ? ಸಪ್ರೇಟ್ ಅಕೌಂಟ್ ಮಾಡಿರ್ಬೋದಲ್ವಾ? ಇರ್ಬೋದು. ಹೇಗೆ ಹಾಕೊಂಡು ಹಿಡಿಯೋದನ್ನ ಮತ್ತೆ? ನೀನಿದೆಯಲ್ಲ, ಅಮ್ಮ ನಿಮ್ಮನೆಲ್ಲೇ ಇರುತ್ತಾನೆ, ನೀನು ಕಂಡುಹಿಡಿ. ನಾನಾ ಬ್ರೋ? ಹ್ಞೂ, ನೀನೇ ಕಣ. ಅದೇ ಕ್ವಶನ್ ಟೆನ್ಷನ್ ಮಾಡ್ಕೊತೆ. ಅಮ್ಮನೆಲ್ಲ ಇದ್ದು ನಂದು 5 ಲಕ್ಷನೇ ಹೊಡೆದಿಲ್ವ ನೀನು? ಇದನ್ನು ಕಂಡುಹಿಡಿಯೋದು ಕಷ್ಟನಾ? ವಿಶ್ವ ಎಲ್ಲಿಗೋದ? ಯಪ್ಪ, ಇದೇನ್ ರೂಮಾ ಏನು? ಬಟ್ಟೆನೆಲ್ಲ ಹೇಗೆ ಬಿಸಾಕ್ ಹೋಗಿದ್ದಾನೆ. ಅದಕ್ಕೆ ಹೇಳೋದು, ಹುಡುಗರಿಗೆ ಮದುವೆ ಆಗೋವರೆಗೂ ಜವಾಬ್ದಾರಿನೇ ಬರಲ್ಲ ಅಂತ. ನನ್ನ ಮದುವೆ ಆಗೋ ಅಂದರೆ ಹಿಂದು ಮುಂದೆ ನೋಡ್ತಾನೆ. ಈಗಲೂ ಏನು, ನಾನೇ ತಾನೇ ಅವನ್ನ ಮದುವೆ ಆಗೋದು. ಹೆಂಡತಿ ಥರ ಅವನ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನನ್ನ ರೂಮ್ ಅಲ್ಲಿ ಏನ್ ಮಾಡ್ತಿದ್ಯಾ? ಈಗ ಇದು ನಿನ್ ರೂಮ್ ಆಗಿರ್ಬೋದು, ಮುಂದೆ ನಮ್ಮಿಬ್ಬರು ರೂಮ್. ಇದೆಲ್ಲ ಬಿಡು, ಮೊದ್ಲು ಏನ್ ಮಾಡ್ತಿದ್ಯಾ ಅಂತ ಹೇಳು. ಕಾಣಿಸ್ತಿಲ್ವಾ? ನೀನ್ ಬಿಸಾಕ್ ಹೋಗಿದ್ ಬಟ್ಟೆನೆಲ್ಲ ಮಡ್ಚಿಡ್ತಿದ್ದೀನಿ. ನನ್ನ ರೂಮಲ್ಲಿ ನನ್ನ ಬಟ್ಟೆನ ಹೆಂಗ್ ಮಡ್ಚಿ ಇಟ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೋಗಿಲ್ಲಿಂದ. ನಿನ್ ರೂಮಲ್ಲಿ ನಿನ್ ಬಟ್ಟೆ ಮಡ್ಚಿಟ್ಟಿದ್ರೆ ಹೀಗಿರ್ತಿತ್ತಾ? ಅದಕ್ಕೆ ಹೇಳೋದು, ನನ್ನ ಬೇಗ ಮದ್ವೆ ಆಗು ಅಂತ. ಮದ್ವೆ ಆಗಿದ್ರೆ ಈ ಕೆಲಸ ಎಲ್ಲ ನಾನೇ ಮಾಡ್ತಿದ್ನಾ? ನನ್ಗಿದೆ ಇಷ್ಟ ಆಗಲ್ಲ ಅಂತ ಹೇಳೋದು. ಇನ್ನೊಂದ್ಸಲ ಹಿಂತಿ ಅಂದ್ರೆ ಚೆನ್ನಾಗಿರಲ್ಲ. ಹೋಗಿಲ್ಲಿಂದ. ಅಲ್ಲ ವಿಶ್ವ, ಹೋಗು ಅಂತ ಹೇಳ್ದೆ ತಾನೆ, ಹೋಗು. ಏನು ಯೋಚನೆ ಮಾಡ್ತಿದ್ಯಾ ಬ್ರೋ? ನೋಡ, ಈಗ ಅಪ್ಪನ ಹತ್ರ ಎಷ್ಟು ದುಡ್ಡಿದೆ ಅಂತ ನಾನು ನಿನಗೆ ಹೇಳಿದೆ ತಾನೆ. ಹಾಗೆ ಅಮ್ಮನ ಹತ್ರ ದುಡ್ಡು ಇದೆಯೋ ಇಲ್ವೋ ಅಂತ ನೀನು ಕಂಡಿಡಿದು ನನಗೆ ಹೇಳ್ಬೇಕು ಅಷ್ಟೇ. ಅದೇ ಹೇಗೆ ಅಂತ ಗೊತ್ತಾಗ್ತಿಲ್ಲ ಕಣೋ. ಚೆನ್ನಾಗಿ ಮಾಡ್ತೀಯ ಡೌನ.
ಈ ಕೆಲಸ ಮಾಡೋಕೆ ನಿಂಗೆ ಗೊತ್ತಾಗಲ್ವಾ? ಒಂದು ಕೆಲಸ ಮಾಡು, ಇದು ನಿನ್ ಕೈಲಿ ಆಗಿಲ್ಲ ಅಂದ್ರೆ 5 ಲಕ್ಷ, ನನ್ನ 5 ಲಕ್ಷ ನಾನು ಕೊಡ್ತೀನಿ. ಇದೇನು ಕೊಟ್ಬಿಡು ಎಲ್ಲಿಂದ ತರ್ಲೋ ನಾನು ಕೊಡೋದಿಕ್ಕೆ? ಮತ್ತೆ ಈ ಕೆಲಸನೂ ಮಾಡಲ್ಲ, ಅಲ್ಲಿ ವಿಷಯನೂ ತಿಳ್ಕೊಳ್ಳಲ್ಲ ಅಂದ್ರೆ ಇನ್ನೇನ್ ಮಾಡೋದಪ್ಪ? ಆಯ್ತು ಬಿಡಪ್ಪ, ಏನೋ ಯೋಚನೆ ಮಾಡ್ತೀನಿ. ಯೋಚನೆ ಮಾಡ್ತೀನಿ ಎಲ್ಲ ಇಲ್ಲ ಇಲ್ಲ ಅಂದ್ರೆ ನಾನು ಸಿಂಚನಕ್ಕೆ ಫೋನ್ ಮಾಡ್ಬಿಡ್ತೀನಿ ಅಷ್ಟೇ. ಈ ಸಿಂಚನಂಗೆ ಯಾಕೋ ಫೋನ್ ಮಾಡ್ಬೇಕು ಈ ವಿಚಾರಕ್ಕೆ? ಯಾಕೆ ಗೊತ್ತಾ, ನೀನು ನನ್ನ 5 ಲಕ್ಷ ಕದ್ದಿದ್ಯಲ್ಲಪ್ಪ, ಆಮೇಲೆ ಆ ಸಿಂಚನ ನಡುವೆನ ಡೂಪ್ಲಿಕೇಟ್ ಮಾಡಿಸಿದ್ಯಲ್ಲಪ್ಪ, ಅದನ್ನ ಹೇಳಕ್ಕಪ್ಪ. ಹೌದೇನಪ್ಪ? ಹೇಳಪ್ಪ. ನೀನ್ ನನ್ನ ವಿಚಾರ ಹೇಳಿದ್ರೆ ನಾನು ನಿನ್ ವಿಚಾರ ಹೇಳ್ತೀನಪ್ಪ. ಮನೆಯವರೆಲ್ಲ ಕೂಡ್ಸಿ ಇವನು ನಿಮ್ಮೆಲ್ರಿಗೂ ಕಣ್ ತಪ್ಸಿ ಮೋಸ ಮಾಡಿ ಮನೆ ಕಟ್ಟಿಸ್ತೀಯಾನೆ, ಹಾಗೇನ್ ಮಾಡ್ತೀಯಾ? ನಾನು ಹೇಳ್ತೀನಿ. ಹೌದಾ? ಹೇಳ್ತೀಯಾ? ಮತ್ತೆ ನಾನೇನ್ ಮಾಡ್ತೀನಿ ಗೊತ್ತಾ? ಹೌದು, ಮನೆ ಕಟ್ಟಿಸ್ತಾ ಇದ್ದೀನಿ, ಅದು ಒಂದು ಸರ್ಪ್ರೈಸು, ನಿಮ್ಮೆಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಸೀಕ್ರೆಟ್ ಆಗಿ ಇಟ್ಟಿದೆ ಅಂತ ಹೇಳ್ತೀನಿ. ಏನೋ ನೀನು? ಹ್ಞೂ ಕಣ, ನಾನಾದ್ರೂ ಮನೆ ಕಟ್ಟಿಸ್ತಿರೋದು, ನೀನು ಕದ್ದಿರೋದು. ನಂದು 5 ಲಕ್ಷ ಸಿಂಚನ ನೋಡುವೆ. ಹೇಳ್ತೀನಿ, ಯಾರ ಕೈ ಹೆಂಗಾಗತ್ತೆ ನೋಡೋಣ. ಏಯ್ ಆಯ್ತು ಬಿಡು ಬ್ರೋ, ಈ ತರ ಎಲ್ಲ ಎದುರಿಸ್ಬೇಡ ನೀನ್ ಸುಮ್ನೆ. ಇದ್ರಲ್ಲಿ ಹೆದರ್ಸೋದೇನೋ ಬಂತು ನೋಡ. ಒಂದ್ ಕೆಲಸ ಮಾಡುವ, ನನ್ನ 5 ಲಕ್ಷ ನನ್ಗೆ ವಾಪಸ್ ಕೊಟ್ಬಿಡು, ಇಲ್ಲ ಅಮ್ಮನ ಹತ್ರ ದುಡ್ಡು ಇದೆಯಾ ಇಲ್ಲ ಅಂತ ತಿಳ್ಕೊಂಡು ಹೇಳು. ಇದೆರಡು ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ಸಿಂಚನಕ್ಕೆ ಫೋನ್ ಮಾಡ್ತೀನಿ ಅಷ್ಟೇ. ಆಯ್ತು ಬಿಡು, ಏನೋ ಮಾಡ್ತೀನಿ ಅಂತ ಹೇಳೋದಲ್ಲ. ಸಿಂಚನ 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 ಅಂತ ನನ್ ಪ್ರಾಣ ತಿನ್ಬೇಡ, ಅವಳು ತಿಂತಾರ ಸಾಕಾಗಿದೆ ನನಗೆ. ಆಯ್ತಪ್ಪ, ನನ್ನ ಕೆಲಸ ಮುಗಿಸು ಅಷ್ಟೇ. ಆಯ್ತು ನೋಡೋಣ. ಆಯ್ತು ನೋಡೋಣ. ವಿಶ್ವ, ಯಾಕೋ ಅವಳ ಹತ್ರ ಹಾಗೆ ನಡ್ಕೋತೀಯ? ಮತ್ತಿನೇನಮ್ಮ, ನನ್ಗೇನು ಬೇಡ ಅಂತ ಹೇಳ್ತೀನೋ ಬಂದು ಅದನ್ನೇ ಮಾಡ್ತಾಳೆ. ಒಳ್ಳೆ ಕೋತಿ ಚೇಷ್ಟೆ ಮಾಡ್ತಾಳಮ್ಮ ಇಲ್ಲಿ ಬಂದು. ಅದು ಕೋತಿ ಚೇಷ್ಟೆ ಅಲ್ಲ ಕಣೋ, ನಿನ್ನ ಮೇಲಿಟ್ಟಿರೋ ಪ್ರೀತಿ ಕಾಳಜಿ. ನಿನಗೆ ಸಹಾಯ ಮಾಡಿದ್ರೆ ನಿನಗೆ ಹತ್ರ ಬರ್ಬೋದು ಅನ್ನೋ ಒಂದು ಆಸೆ ಅಷ್ಟೇ. ಅದನ್ನ ಯಾಕೆ ನೀನು ಅರ್ಥ ಮಾಡ್ಕೋತಾ ಇಲ್ಲ? ಏನಮ್ಮ ನೀನು ಹಿಂಗೆ ಮಾತಾಡ್ತಿದ್ಯಲ್ಲ, ಅವಳ ಬಗ್ಗೆ ನಿನಗೆ ಗೊತ್ತಿಲ್ವಾ? ಅವಳು ಯಾಕಾದ್ರೂ ಇಲ್ಲಿಗೆ ಬಂದ್ಲು ಅಂತ ಅನಿಸ್ತಿದೆ. ಅವಳು ದೂರನೇ ಇದ್ಬಿಡ್ಬೇಕಿತ್ತು. ವಿಶ್ವ, ಹಾಗೆಲ್ಲ ಮಾತಾಡಬಾರ್ದು. ನಿನ್ನ ನೋವನ್ನು ಇನ್ನೊಬ್ಬರ ಮೇಲೆ ತೋರಿಸ್ಕೊಂಡು ಅವ್ರಿಗೆ ನೋವು ಕೊಡೋದು ದೊಡ್ಡದಲ್ಲ ಕಣೋ. ಇನ್ನೊಬ್ಬರ ನೋವಿಗೆ ಧ್ವನಿ ಆಗೋದು ಒಳ್ಳೆಯವ್ರ ಲಕ್ಷಣ ಕಣೋ. ನಿನ್ನ ಕೈಲಿ ಅವಳ ಹತ್ರ ಚೆನ್ನಾಗಿ ಮಾತಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ಆದರೆ ಅವಳ ಮನ್ಸಿಗೆ ಮಾತ್ರ ನೋವು ಕೊಡಬೇಡ ನೀನು. ಒಂದು ಹೆಣ್ಣು ಎಲ್ಲ ಸಹಿಸ್ಕೋತಾಳೆ ಅಂತ ದರ್ಪ ತೋರಿಸ್ಬೇಡ. ಅಮ್ಮ, ನೀನು ಯಾಕೆ ಇವಾಗ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ನಾನು ಅವಳ ಹತ್ರ ಸುಮ್ಮನೆ ತಮಾಷೆ ಮಾಡಿದ್ದೆ ಅಷ್ಟೇ. ತಮಾಷೆ ಯಾವುದು, ಕೋಪ ಯಾವುದು ಅಂತ ನನ್ಗೆ ಅರ್ಥ ಆಗುತ್ತೆ ಕಣೋ. ನಿನ್ನ ಮೇಲೆ ಅವಳು ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ, ಅವಳ ಹತ್ರ ಸ್ವಲ್ಪ ಪ್ರೀತಿಯಿಂದ ಮಾತಾಡೋ. ಸಾಧ್ಯವಾದರೆ ಅವಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಬಿಟ್ಟೋದವಳ ನೆನಪಲ್ಲಿ ಜೊತೆಲಿರೋ ರತ್ನನ ಕಳ್ಕೊಬೇಡ. ತನು ಈ ಮನೆಗೆ ಮಾಣಿಕ್ಯ ಆಗೋಳು, ನೆನಪಿರ್ಲಿ. ನೋಡಿದ್ಯಾ ಬಂಗಾರಿ, ಅವತ್ತು ಬೆಂಕಿ ಪಾಪ ಮುಗ್ಧ ಡ್ರೈವಿಂಗ್ ಬರಲ್ಲ, ಅದಕ್ಕೆ ಆಕ್ಸಿಡೆಂಟ್ ಒಂದು ಮಾಡಿರಲ್ಲ ಅಂತ ಕೂತಿದ್ದೆ. ಆದರೆ ನಾನು ನೀಲು ಅವರು ಇಲ್ಲ, ಇದರಿಂದ ಅವನು ಅವ್ರ ಮನೆಯವ್ರ ಕೈವಾಡ ಇದೆ ಅಂತ ನಿನ್ನ ಕೈಲಿ ಕೇಸ್ ಫೈಲ್ ಮಾಡಿಸಿದ್ವಿ. ಇದೆಲ್ಲ ಮಾಡಿರಲಿಲ್ಲ ಅಂದರೆ ಇಷ್ಟು ದೊಡ್ಡ ವಿಷಯ ಈಚೆ ಬರ್ತಾನೆ ಇರಲ್ಲ ಬಂಗಾರಿ. ರವಿ, ಪ್ಲೀಸ್ ಏನೇನೋ ಮಾತಾಡಬೇಡ. ನಾನು ಹೇಳಿದ್ದು ವೆಂಕಿ ಈ ಆಕ್ಸಿಡೆಂಟ್ ಮಾಡಿರಲ್ಲ ಅಂತ. ಹಾಗಂತ ಸಿದ್ದು ಒಳ್ಳೆಯವನು, ಅವ್ರ ಮನೆಯವರು ಒಳ್ಳೆಯವರು ಅಂತ ನಾನೆಲ್ಲ ಹೇಳಿದೆ? ಹಾಗೆ ನೋಡಿದ್ರೆ ನಾನು ಹೇಳಿದ ನಿಜಾನೇ ಆಯ್ತಲ್ಲ. ವೆಂಕಿ ಆಕ್ಸಿಡೆಂಟ್ ಮಾಡಿಲ್ಲ, ಅವನು ಅಪರಾಧಿ ಅಲ್ಲ ಅಂತಲೂ ಪ್ರೂವ್ ಆಯ್ತಲ್ಲ. ಅದು ಕರೆಕ್ಟ್ ಬಂಗಾರಿ. ಸರಿ ಬಿಡು, ವೆಂಕಿ ಇದರಿಂದ ಇದಾನೋ ಇಲ್ವೋ, ಸಿದ್ದೇಗೌಡ ಮಾಡಿದಾನೆ ಅಂತ ನಾನು ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲ್ಲ ಬಂಗಾರಿ. ಇದೆಲ್ಲ ಹೇಗಲ್ವಾ? ಭಾವನ ಜೊತೆನೇ ಇದ್ದು ಹೋರಾಟ ಧರಣಿ ಅಂತೆಲ್ಲ ಕೂತು
ಏನೆಲ್ಲ ನಾಟಕ ಮಾಡ್ದ. ಕೊನೆಗೆ ಅವನೇ ತಪ್ಪೊಪ್ಕೊಂಡು ಸರೆಂಡರ್ ಆಗೋ ಥರ ಇತ್ತು. ದೇವರಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ಲೋ ಬಂಗಾರಿ. ಹಾಂ, ಅವ್ರವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ರವಿ. ಅದು ನೀನಾದರೂ ಅಷ್ಟೇ, ನಾನಾದರೂ ಅಷ್ಟೇ. ಸಿದ್ದುನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಇವಳ ತಲೆಯಲ್ಲಿ ಲಾಕ್ ಆಗಬೇಕು. ಆಮೇಲೆ ಭಾವನ ಬಂದು ಇವಳು ಬ್ರೈನ್ ವಾಶ್ ಮಾಡಿದ್ರು ಇವಳು ಒಪ್ಕೋಬಾರ್ದು. ಅವನೇ ಒಪ್ಕೊಂಡಿರೋದ್ರಿಂದ ಅವನೀಚೆ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ಪಾಪ ಆ ಭಾವನಾ ಹಣೆ ಬರನೇ ಇಷ್ಟು ನೋಡು. ಬಂಗಾರಿ, ನೀ ಅಷ್ಟೆಲ್ಲ ಕನ್ಸರ್ನ್ ತೋರಿಸ್ಬೇಡ ಅವಳ ಬಗ್ಗೆ. ಅವಳೇನು ಕಡಿಮೆ ಇಲ್ಲ. ಸಿದ್ದು ಆಕ್ಸಿಡೆಂಟ್ ಮಾಡಿರೋದಕ್ಕೆ ಅವ್ನು ಸಿಗಾಕೊಳ್ಳೋ ಥರ ಆಗಿದ್ದು. ಇನ್ನೂ ಏನೇನಾಗುತ್ತೋ ಯಾರಿಗೆ ಗೊತ್ತು. ಅವಳ ಕಾಳುಗುಣ ಬೇರೆ ಸರಿಯಿಲ್ಲ. ಅವಳ ಕಾಳುಗುಣದಿಂದ ನಿಮ್ಮ ಅಣ್ಣನ ಪ್ರಾಣ ಹೋಯಿತು. ಸಿದ್ದೇಗೌಡನ ಜೀವನನೇ ಹಾಳಾಯಿತು. ಅರೆ ಖುಷಿ ಪುಟ್ಟ, ಯಾಕೆ ನೀನು ಮಲಗಿಲ್ವಾ? ಅತ್ತ ಅದೇನದು ಭಾವನಮ್ಮ ಬಗ್ಗೆ ಮಾತಾಡ್ತಿದ್ದೀರಾ? ಪುಟ್ಟ, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಏಯ್, ಯಾವಾಗ ನೋಡಿದ್ರು ಭಾವನಮ್ಮ ಅಂತ ಹೇಳ್ತಿರ್ತೀಯಲ್ಲ, ನಿಂಗೆ ನಾವ್ಯಾರು ಕಣ್ಣಿಗೆ ಕಾಣಿಸಲ್ವಾ? ರವಿ, ಹೋಗಿ ನೀನು. ಖುಷಿ ಪುಟ್ಟ, ಯಾಕೆ ನೀನು ಯಾವಾಗಲೂ ಭಾವನಾ ಅಮ್ಮ ಅಂತಲೇ ಹೇಳ್ತಿರ್ತೀಯ? ಅತ್ತೆ ನಿನ್ನ ಚೆನ್ನಾಗಿ ನೋಡ್ಕೊಳ್ಳಲ್ವಾ? ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಿ, ನಿನ್ನ ಪಾರ್ಕ್ಗೆ ಆಟ ಆಡೋಕ್ಕೆಲ್ಲ ಕರ್ಕೊಂಡು ಹೋಗ್ತೀನಿ, ಆದರೂ ಭಾವನಾ ಅಮ್ಮ ಅಂತ್ಯಾ? ಸರಿ, ಟೈಮ್ ಆಯಿತು, ಬಾ ಮಲ್ಕೋಣ. ನಿಮಗೆ ಅಕ್ಕನೋ ತಂಗಿನೋ ಇದ್ದರೆ ಅವರು ಸುಖವಾಗಿಲ್ಲ ಅನ್ನೋದು ಜಾತಕದಲ್ಲಿ ಎದ್ದು ಕಾಣ್ತಾ ಇದೆ. ನಿಮ್ಮಗಳ ಮಧ್ಯೆ ಏನಾಗಿದೆಯೋ ಗೊತ್ತಿಲ್ಲ, ಆದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯೋದು ತಡವಾಗ್ತಾ ಇದೆ. ಮನೆಯಲ್ಲಿ ಅಶಾಂತಿ, ಆರೋಗ್ಯ ಸರಿ ಇಲ್ಲದೆ ಇರೋದು, ಇದೆಲ್ಲದಕ್ಕೂ ಆ ಹೆಣ್ಣಿನ ಸಂಕಟನೇ ಕಾರಣ. ಅವಳೆಲ್ಲೋ ಒಂದು ಕಡೆ ಕಣ್ಣೀರು ಹಾಕ್ತಾ ಇದ್ರೆ ಈ ಮನೆ ಎಲ್ಲಿ ಏಳಿಗೆ ಆಗತ್ತೆ ಹೇಳಿ? ರೀ, ಶಾಸ್ತ್ರಿಗಳು ಹೇಳಿದ್ನೇ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರು ಹೇಳಿದ ನಿಜ ಅಲ್ವಾ? ನಮ್ಮನೆ ಹೆಣ್ಮಗಳು ಎಲ್ಲೋ ಕೊರಗ್ತಾ ಇದ್ರೆ ನಮ್ಮನೆಗೆ ಹೇಗ್ರಿ ಏಳಿಗೆ ಆಗತ್ತೆ? ಹಾಗಂತ ಈಗ ನನ್ನನ್ನು ಏನು ಮಾಡುವಂತಿಲ್ಲ ಅಂತ. ಹೀಗೆಲ್ಲ ಮಾಡ್ಕೊಂಡಿದ್ದು ಅವಳೇ ಅಲ್ವಾ? ನಮ್ಮ ಮಾತು ಕೇಳಿದಿದ್ರೆ ಹೀಗೆಲ್ಲ ಆಗ್ತಿತ್ತ? ನೋಡಿ, ಅವಳು ಯಾರನ್ನೋ ಪ್ರೀತಿಸಿ ಮದುವೆ ಆದ್ಲು ಅಂತ ಪ್ರತಿ ಕ್ಷಣನೂ ಅವಳನ್ನ ದ್ವೇಷ ಮಾಡ್ಕೊಂಡೇ ಬಂದ್ರೆ ಹೊರತು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಅವಳ ಪರಿಸ್ಥಿತಿನ ನೀವು ಯೋಚನೆ ಮಾಡಲಿಲ್ಲ. ಈಗ ನಮ್ಮ ಮನೆಗೆ ಒಳ್ಳೇದಾಗ್ತಾ ಇಲ್ಲ, ಅದಕ್ಕೆ ಕಾರಣ ಅವಳು ಕಣ್ಣೀರೇ ಆಗಿರ್ಬೋದಲ್ವಾ? ಅವಳು ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾಳೆ ಅಂತ ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ ರೀ. ಹೊಟ್ಟೆಲಿ ಹುಟ್ಟೆ ಇರೋ ಮಗನ್ನ ಕಾಪಾಡ್ಕೊಳ್ಳೋಕ್ಕೆ ಅದೆಷ್ಟು ಕಷ್ಟಪಟ್ಲು. ಅವನು ಹೊರಗಡೆ ಬಂದ ಅಂತ ಖುಷಿ ಪಡೋಷ್ಟಿಗೆ ಅಳಿಯ ಜೈಲ್ ಪಾಲಾಗಿದ್ದಾನೆ. ಈಗ ಅವಳ ಪರಿಸ್ಥಿತಿ ಹೇಗಿರ್ಬೇಕಲ್ವಾ? ಇಂಥ ಸಮಯದಲ್ಲಿ ಹೆತ್ತು ಮಕ್ಕಳು ಕೂಡ ಅವಳ ಸಹಾಯಕ್ಕೆ ಬರಲಿಲ್ಲ. ಅವಳು ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇರಬೇಕಾದ್ರೆ ನೀವು ಹೋಗಿ ಅವಳ ಜೊತೆಲಿ ನಿಂತರೆ ಅವಳಿಗೆ ಧೈರ್ಯ ಬರುತ್ತೆ ರೀ. ಏನು ಹೇಳ್ತಾ ಇದ್ದೀರಲ್ತ? ನಾನು ಅವಳ ಮುಂದೆ ಹೋಗಿ ನಂದೇ ಎಲ್ಲ ತಪ್ಪು, ಕ್ಷಮಿಸ್ಬಿಡು ಅಂತ ಕೇಳೋಕ್ಕಾಗತ್ತಾ? ಈ ಹಟ್ಟಿಂದನೇ ನಿಮ್ಮ ಮನಸ್ಸಲ್ಲಿ ದ್ವೇಷ ಮನೆ ಮಾಡಿರೋದು. ಒಂದ್ಸರಿ ಮನುಷ್ಯತ್ವದಿಂದ ಯೋಚನೆ ಮಾಡ್ರಿ. ಸಾವು ಅನ್ನೋದು ಯಾವಾಗ ಯಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ಸಾಯೋವರೆಗೂ ದ್ವೇಷ ಮಾಡಿ ನೀವೇನ್ರಿ ಸಾಧಿಸ್ಬೇಕಾಗಿದೆ? ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದು ಹೆಣ್ಣಿಗೆ ತವ್ರ ಮನೆ ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಿಲ್ವಾ? ಅವಳು ಅಣ್ಣ ಅಂತ ನಿಮ್ಮ ಬಗ್ಗೆ ನೂರಾರು ಕನಸುಗಳು ಹೊತ್ಕೊಂಡಿದ್ದಾಳೆ. ತಾನು ಕಷ್ಟದಲ್ಲಿದ್ರು ತನ್ನ ಅಣ್ಣನ ಮನೆ ಚೆನ್ನಾಗಿರ್ಬೇಕು ಅಂತ ಬಯಸೋಳು ಅವಳು.
ನೀವು ಹೋಗಿ ಅವಳ ಮುಂದೆ ನಿಂತ್ಕೊಂಡ್ರೆ ಸಾಕು, ಎಲ್ಲ ನೋವು ಮರ್ತು ಬಿಡ್ತಾಳೆ. ನೀವಿಬ್ರು ಒಂದಾಗೋದನ್ನ ನೋಡೋದಕ್ಕೆ ಎಷ್ಟು ವರ್ಷದಿಂದ ನಾನು ಕಾಯ್ತಾ ಇದ್ದೀನಿ ಗೊತ್ತಾ? ಈಗ ಅದಕ್ಕೆ ಕಾಲ ಬದಲಿದೆ ಅನ್ಸುತ್ತೆ. ನೀವೀಗ ಮನಸ್ಸು ಬದಲಾಯಿಸಿದ್ರೆ ಎಲ್ಲ ಒಳ್ಳೇದಾಗತ್ತೆ ರೀ. ಬದುಕಿನಲ್ಲಿ ಬಾಂಧವ್ಯನ್ ಮರೆತು ಬದುಕೋಕ್ಕಾಗಲ್ಲ ಅಲ್ವಾ? ಸರಿ ಸರಿ, ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಿಮ್ಮ ಬಾಯಿಂದ ಇಂಥ ಮಾತು ಕೇಳಿ ತುಂಬ ಖುಷಿ ಆಗ್ತಿದೆ ರೀ. ನಾನು ಈಗಲೇ ಹೋಗಿ ದೇವ್ರಿಗೆ ತುಪ್ಪದ ದೀಪ ಹಚ್ಬಿಟ್ಟು ಬರ್ತೀನಿ. ಏನು ಬರೋಕ್ಕೆ ಹೇಳಿದ್ದು? ಏನು ವಿಷಯ? ಏನು ವಿಷಯ ಅಂದರೆ ಹೇಗೆ ಸರ್? ಪ್ರತಿ ಸರಿ ಬಂದಾಗ ಏನು ವಿಷಯ ಅಂತ ನಾನು ಹೇಳೋಕ್ಕಾಗತ್ತಾ? ನೀವೇ ಅರ್ಥ ಮಾಡ್ಕೊಬೇಕು ಸರ್. ನಾನು ನಿಮ್ಗೆ ಮಾಡಿಕೊಟ್ರೆ ಅಂಥದ್ದು ಎಂಥ ದೊಡ್ಡ ಕೆಲಸ ಸರ್. ಆದರೆ ನೀವು ಮಾತ್ರ ಒಂದು ಚೂರೇ ಚೂರು ಪುಡಿಗಾಸ್ಕೊಟ್ಟು ಸುಮ್ಮನೆ ಇರೋ ಅಂದ್ರೆ ಹೇಗೆ ಸರ್? ಏನು ನಿನ್ನ ಮಾತಿನ ಅರ್ಥ? ಅರ್ಥನಾ ಸರ್? ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳಿ ಸರ್. ನೀವು ಮಾತ್ರ ಒಳ್ಳೆ ದುಡ್ಡು ಮಾಡಿಕೊಂಡು ದೊಡ್ಡ ಬಂಗ್ಲೆಯಲ್ಲಿ ಬೆಚ್ಚಗಿರ್ಬೋದು. ಆದರೆ ನಾನು ಮಾತ್ರ ಅಂಥ ದೊಡ್ಡ ಕೆಲಸ ಮಾಡಿಕೊಟ್ಬಿಟ್ಟು ನಿಮ್ಮ ಹತ್ರ ಪುಡಿಗಾಸ್ ತಗೊಂಡು ಸುಮ್ಮನೆ ಇರಬೇಕು ಅಲ್ವಾ ಸರ್? ಇದು ನ್ಯಾಯನಾ ಸರ್? ನಿಂಗೇನು ತಲೆ ಕೆಟ್ಟಿದ್ಯಾ? ಆ ಕೇಸ್ ಕತೆ ಮುಗಿದೋಯ್ತು. ಅಪರಾಧಿ ಅಲ್ಲ ಅಂತ ವೆಂಕಿ ಈ ಕಡೆ ಬಂದಿದ್ದು ಆಯಿತು, ನಾನೇ ಮಾಡಿದ್ದು ಆಕ್ಸಿಡೆಂಟ್ ಅಂತ ಸಿದ್ದು ಸರೆಂಡರ್ ಆಗಿದ್ದು ಆಯಿತು. ನಿನಗೇನು ತೊಂದರೆ ಆಗಲ್ಲ, ಸುಮ್ಮನೆ ಹೋಗ್ತಾ ಇರೋ. ಸರ್, ಇವಾಗ ನಾನೇನಾದ್ರು ಇಲ್ಲಿಂದ ಸುಮ್ಮನೆ ಹೋದರೆ ನನ್ನ ಜೇಬ್ ತುಂಬೋದು ಹೇಗೆ ಸರ್? ಸರ್, ಆ ಸಿದ್ದೇಗೌಡ ಬೇರೆ ನಾನೇ ತಪ್ಪು ಮಾಡಿದ್ದು ಅಂತ ಅಂದ್ಕೊಂಡು ಜೈಲಲ್ಲಿ ಹೋಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಈ ವಿಷಯ ಏನಾದರೂ ನಾಳೆ ಹೊರಗಡೆ ಬಂದರೆ ನನ್ನನ್ನೇನು ಯಾಮಾರಿಸ್ತಿದ್ದೀರಾ ಸರ್? ಅದು ಅಲ್ಲದೆ ಆ ಸಿದ್ದೇಗೌಡ ಹೆಂಡತಿ ಭಾವನೆ ಇದ್ದಾಳಲ್ಲ ಸರ್, ಅವ್ರ ಅಣ್ಣ ವೆಂಕಿ ಏನೋ ತಪ್ಪು ಮಾಡಿಲ್ಲ ಅನ್ನೋದು ಕಂಡಿಡಿದು ಜೈಲಿಂದ ಹೊರಗಡೆ ಬಿಡಿಸಿದ್ದಾಳೆ. ಈಗ ಅವಳ ಗಂಡ ಸಿದ್ದೇಗೌಡ ಸರೆಂಡರ್ ಆಗಿರುವಾಗ ಆ ತಪ್ಪನ್ನು ಅವಳು ಕಂಡಿಡದೇ ಇರ್ತಾಳ? ಹಾಗೇನಾದರೂ ಕಂಡಿಡಿದ್ರೆ ಅಪಾಯ ಆಗೋದು ಯಾರಿಗೆ ಸರ್? ನನಗೆ ಸರ್. ಏನು ದುಡ್ಡು ತಾನೇ ಬೇಕು? ಎಷ್ಟು ಬೇಕು? 1 ಲಕ್ಷ, 2 ಲಕ್ಷ? ಏನು ಸರ್ ನೀವು ಒಳ್ಳೆ LKG ಮಕ್ಕಳ ಥರ 1, 2 ಅಂತ ಅಂದ್ಕೊಂಡು ನೀವು ಕೋಟ್ಯಾಧೀಶ್ವರರು ಸರ್. ನಿಮ್ಮ ಲೆವೆಲ್ಲು, ನಿಮ್ಮ ಥಿಂಕಿಂಗು ಹೈ ಲೆವೆಲಲ್ಲಿ ಇರ್ಬೇಕು ಸರ್. ಸರ್, ನೀವು ಒಂದು ಪ್ರತಿ ತಿಂಗಳು ನಮಗೆ ಅಲ್ಪ ಸ್ವಲ್ಪ ದುಡ್ಡುಗಳು ಕೊಡ್ತಾ ಇದ್ರೆ ನಾನು ಲೈಫಲ್ಲಿ ಸ್ಟ್ರಗಲ್ ನಿಲ್ಲಿಸಿ ಲೈಫಲ್ಲಿ ದೊಡ್ಡದಾಗಿ ಸೆಟ್ಲ್ ಆಗ್ಬೋದು ಸರ್. ಏನು ಬೇಜನ್ ಎಗರಾಡ್ತಿದ್ಯಾ? ನಿನ್ನಿಂದ 2 ಕೊಲೆ ಮಾಡಿಸಿದವನಿಗೆ ನಿನ್ನ ಕತೆ ಮುಗಿಸೋದು ದೊಡ್ಡ ವಿಷಯ ಆಗಲ್ಲ. ಬಾಯಿ ಮುಚ್ಕೊಂಡು ಕೊಟ್ಟಷ್ಟು ಇಸ್ಕೊಂಡು ಹೋಗ್ತಾ ಇರಬೇಕು. ಸರ್, ಇದೆಲ್ಲ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಸರ್. ಅದಕ್ಕೆ ಮನೇಲಿ ನೀಟಾಗಿ ಕೂತ್ಕೊಂಡು ಒಂದು ಬಿಳಿ ಪೇಪರಲ್ಲಿ ನೀಟಾಗಿ ಬರೆದಿಟ್ಟಿದ್ದೀನಿ ಸರ್. ಇದೆಲ್ಲ ಆಗೋದಕ್ಕೆ ನಾನೇ ಕಾರಣ, ಆದರೆ ಆ ತಪ್ಪನ್ನ ಮಾಡಿಸಿದ್ದು ರವಿಶಂಕರ್ ಅವರು ಅಂತ. ನಾನೇನಾದ್ರೂ ಈಗ ಸೇಫಾಗಿ ಮನೆಗೆ ಹೋಗಲಿಲ್ಲ ಅಂತ ಅಂದ್ಕೊಳ್ಳಿ, ಆ ಲೆಟ್ರು ಸೀದಾ ಕೋರ್ಟ್ಗೆ ಹೋಗುತ್ತೆ ಸರ್. ಆಮೇಲೆ ಏನಾಗುತ್ತೆ ಅಂತ ನಾನೇನು ಹೇಳ್ಬೇಕಾಗಿಲ್ಲ ಅನಿಸುತ್ತೆ. ಹಾಗೇನಾಗೋದು ಬೇಡ ಬೇಡ. ಈಗೇನು ದುಡ್ಡು ತಾನೇ ಬೇಕು, ಕೊಡ್ತೀನಿ. ಒಂದು ಕೆಲಸ ಮಾಡು, ದುಡ್ಡನ್ನ ನಮ್ಮ ಮನೆ ಹತ್ರ ಬಂದು ತೊಗೊಂಡೋಗು. ಹಾಂ, ಸೂಪರ್ ಸರ್, ನೀವು ಸೂಪರು. ಥ್ಯಾಂಕ್ ಯು ಸರ್, ಬರ್ತೀನಿ. ಇವನಿಗೇನಾರು ಒಂದು ಗತಿ ಕಾಣಿಸ್ಬೇಕಲ್ಲ. ಮುಜಿ ಕಾಸ್ತಾಯ